ನಾನೇನು ಮೂಡ ಭಾರೀ ಫಲಾನುಭವಿ, ವಿಶ್ವನಾಥ್ ಭಾರೀ ಫಲಾನುಭವಿ ಅಂತ ಹೇಳಿದ್ದಾರೆ ಮೂಡ ಅಧ್ಯಕ್ಷರು. ಏನು ಫಲಾನುಭವಿ ಅಂದರೆ ನಮಗೆ ಸೈಟ್ ಕೊಟ್ಟಿದ್ದಾರಂಥವ್ರು. ಆಮೇಲೆ ನಾವು ಒಂದು ದಿವಸ ನೋಡೋಕ್ಕೆ ಹೋದ್ವು ಅದನ್ನ. ಪಕ್ಕದಲ್ಲೇ ವರುಣ ನಾಲೆ ಏನೇನೋ ಇದೆ, ದೊಡ್ಡ ಹಳ್ಳ ಇದೆ. ನಾವು ಇದು ಏನರಪ್ಪ ಇಲ್ಲಿ ಮನೆ ಕಟ್ಟೋಕ್ಕಾಯ್ತದೆ ಏನ್ರಿ, ಸ್ವಲ್ಪ ಬದಲಾವಣೆ ಮಾಡಿಯಪ್ಪ ಇದು, ನಮಗೇನು ಅಲ್ಲೇ ಕೊಡಿ, ಪಕ್ಕದಲ್ಲೇ ಕೊಡಿ ಅಂತ. ಆಗ ಕೊಟ್ಟರು. ಯಾವಾಗ ಒಂದರ ನಿರ್ಣಯದಂತೆ ಶ್ರೀಮತಿ ಶಾಂತಮ್ಮಯ್ಯನವರಿಗೆ ಅದೇ ಬಡಾವಣೆಯಲ್ಲಿ 12x18 ಮೀಟರ್ ಅಳತೆಯ ನಿವೇಶನವನ್ನು ಬದಲಿಯಾಗಿ ಮಂಜೂರು ಮಾಡಿದ್ದೇವೆ. ಅದೇ ಬದಲಾವಣೆ. ನಮಗೇನು ವಿಜಯನಗರ 3rd ಸ್ಟೇಜ್ 4th ಸ್ಟೇಜಲ್ಲಿ ಕೊಟ್ಟಿಲ್ಲ. ದೇವನೂರು ಬಡಾವಣೆಯಲ್ಲಿ ಕೆಳಗಡೆ ಇದನ್ನು ಮೇಲ್ಗಡೆ ಕೊಟ್ಟವ್ರೆ, ಹಳ್ಳ ಅಲ್ಲಿ ಅಂತ. ಇದನ್ನು ಇವನು ಈ ಮೂಡ ಅಧ್ಯಕ್ಷ, ಅವನೇ ಒಬ್ಬ ಮೂಡ. ಅವನು ವಿಶ್ವನಾಥ್ ಅವ್ರಿಗೆ ಭಾರೀ ನಮಗೆ ಅನುಕೂಲ ಆಗ್ಬಿಟ್ಟಿದ್ವಿ ಅಂತ, ಭಾರಿ ಅನುಕೂಲ ಆಗ್ಬಿಟ್ಟಿದೆ. ಫಲಾನುಭವಿ ಅಂತೆ ನಾವು. ಅಯ್ಯೋ ಯಾರ್ರೀ ನೀವೆಲ್ಲ ಕತ್ತೀರ? ಮರಿಗೌಡ, ನೀವು ಯಾರ್ರೀ ನೀವೆಲ್ಲರೂ ಕೂಡ? ಛೇ 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 ನನ್ನ ನೈತಿಕತೆ ಪ್ರಶ್ನೆ ಮಾಡ್ತೀಯ, ನನ್ನ ಪ್ರಾಮಾಣಿಕತೆ ಪ್ರಶ್ನೆ ಮಾಡ್ತೀಯ ಮರಿಗೌಡ? ನೀ ಏನು ಬೇಡ ಅದೆಲ್ಲ. ಈಗ ಪಾಪ ನಮ್ಮ ಹರೀಶ್ ಗೌಡ್ರು MLA ಅವರು, ಮೈಸೂರು ಸಿಟಿ MLA ಅವರು, ಅದ್ಯಾರು ಇನ್ನೊಬ್ರು MLA ಅವರು. ನೀವೆಲ್ಲ ಯಾರು? JDS ಇಂದ ಬಂದಿರೋರು ನೀವೆಲ್ಲ, ಸಿದ್ದರಾಮಯ್ಯನ ಜೊತೆಗೆ. ಏನು ಮಾಡಬೇಕು ಅಂತಿದ್ರಿ? ಎಲ್ಲ ಸೇರಿ ಮುಚ್ಚಾಕ್ಬಿಡ್ಬೇಕು ಈ ಕರ್ಮಕಾಂಡನ ಅಂತ ಹೊರಟಿದ್ದೀರಾ. ನೀವೇ ಸ್ಟೇಟ್ಮೆಂಟ್ ಕೊಟ್ಕೊಂಡು ಯಾರ್ಯಾರ ಕಡೆಗೂ ತಿರುಗಿಸ್ಕೊಂಡು ಇವಾಗ ಜನಗಳಿಂದ ಇದನ್ನು ಮರೆಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಿ. ಆಗೋದಿಲ್ಲ, ಇದು ಆಗಲ್ಲ. ಅದಕ್ಕೆ ನಾವು ಹೇಳುವಂಥದ್ದು CBI ಕೊಡಬೇಕಿದೆ. ಇಲ್ಲ ಅಂತಂದರೆ ಪೂರ ಹಳ್ಳ ಹಿಡಿಸ್ಬಿಡ್ತಾರೆ, ತೊಗೊಂಡೋಗ್ಬಿಟ್ಟಿದೆ, ಪೂರ ಹಳ್ಳ ಹಿಡಿಸ್ಬಿಡ್ತಾರೆ. ಸಿದ್ದರಾಮಯ್ಯನವ್ರ ಮಿಸಸ್ಗೆ ಅಲ್ಲಿ ಸೈಟ್ ಇಲ್ಲ ಅಂತ ಹೇಳ್ತೀರಿ. ನಾನು ನೋಡಿದೆ ಟಿ ವಿನಲ್ಲಿ ಸಿದ್ದರಾಮಯ್ಯನವ್ರು TVಗೆ ಮಾತಾಡ್ತಾವ್ರೆ, ಇಲ್ಲ ಅಲ್ಲಿಲ್ಲ, ಅಲ್ಲಿ ಆ ಹಿಂದ್ಗಡೆ ನಮ್ಮ ಮಂತ್ರಿ ಹೇಳ್ತಾವ್ರು, UD ಮಿನಿಸ್ಟ್ರು, ಅಲ್ಲಿ ಸೈಟ್ ಇರಲಿಲ್ಲ ಅಂತೇಳಿ. ಸರ್ ಸೈಟ್ ಇರಲಿಲ್ಲ ಅಂತ ಹಿಂದ್ಗಡೆಯಿಂದ ಹೇಳ್ಕೊಡ್ತಾವನು. ಅರೆ ನನಗೆ ಕೊಟ್ಟಿದ್ದೆ ಯಾವಾಗ ಸೈಟು? 2021, ನಿಮಗೆ 22, ನಿಮಗೆ ಕೊಟ್ಟಿದ್ದೆ ಯಾವಾಗ? ಅದೇ ದಿವಸ ನನಗೆ ಸೈಟ್ ಇತ್ತು, ನಿಮ್ಗೆ ಯಾಕೆ ಸೈಟ್ ಇಲ್ಲ? ನನಗೆ ಬದಲಿ ಕೊಟ್ಟಲ್ಲಪ್ಪ, ಕೆಳಗಡೆಯಿಂದ ಮೇಲ್ ಕೊಟ್ಟರು. ನಿಮಗೂ ಅಲ್ಲೇ ತಗೋಬೋದಾಯ್ತಲ್ಲ ನೀವು. ನಿಮ್ದು ಅಲ್ಲೇ ತಾನೇ ಹೋಗಿರೋದು ಭೂಮಿ, ದೇವನಹಳ್ಳಿಲಿ ತಾನೇ ನಿಮ್ಮದು ಭೂಮಿ ಹೋಗಿರುವಂಥದ್ದು, ದಲಿತರದು. ಮತ್ತು ನನಗಿತ್ತು, ನಿಮ್ಗೆ ಯಾಕಿಲ್ಲ ಅಲ್ಲಿ? ಯಾಕೆ ಸುಳ್ಳು ಹೇಳ್ತೀರಾ ನೀವು? ಯಾಕೆ ಸುಳ್ಳು ಹೇಳ್ತೀರಾ? ಹಾಗಾಗಿ ಇದು ದೊಡ್ಡ ಕರ್ಮಕಾಂಡರಿ, ಇದು ಕತೆ. ರಾಮನೇ ಅಕ್ವಿಸಿಷನಿಂದ ಕೈ ಬಿಟ್ಟಿದ್ದಾರೆ. ಇದನ್ನ ತಿರುಗಿ ಅದು ಬಿಟ್ಟ ಮೇಲೆ ತಿರುಗಿ ಇಲ್ಲ ನಾವಿದ್ದೋ ಇಲ್ಲಿ ಏನೇನೋ ಕತೆ ಇರ್ತದೆ. ಯಾಕೆ ಅಂದರೆ ಕನ್ವರ್ಷನ್ ಆಗಿದೆ ಅಂತ ಅಂದರೆ 100% ಕೊಡಬೇಕು ಇವ್ರಿಗೆ ಸೈಟು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳ್ತಾ ಇರೋದು ಇನ್ನೂ 62 ಕೋಟಿ ಬರಬೇಕು. ಅರೆ ಡಿನೋಟಿಫಿಕೇಶನ್ ಆಗಿ ಸೈಟು ಹಂಚಿದಾರಲ್ರಿ ಸಿದ್ದರಾಮಯ್ಯ. ಯು ಆರ್ ದ ಚೀಫ್ ಮಿನಿಸ್ಟರ್, ಯು ಆರ್ ನಾಟ್ ಎನ್ ಆರ್ಡಿನರಿ ಮ್ಯಾನ್, ಆ್ಯಂಡ್ ಯು ಆರ್ ಅನ್ ಅಡ್ವೊಕೇಟ್ ಆಲ್ಸೋ. You are an advocate. Don't fool the people of Karnataka. Don't fool the people of Mysore. Impossible. ಅಯ್ಯೋ ದೇವ, ಇಲ್ಲಿಷ್ಟೇ. ಡಿನೋಟಿಫಿಕೇಶನ್ ಆದರೆ ಅವ್ರಿಗೆ ಸಿಗೋದೇ 2 ಸೈಟು, 60-40. ಕನ್ವರ್ಷನ್ ಆಗೋಗಿದೆ ಅಂತ ಅಂದರೆ ಅವ್ರಿಗೆ ಪೂರ 100% ಸಿಗುತ್ತೆ. ಅದಕ್ಕೆ ಇದೆಲ್ಲ ನಾಟಕಗಳು ಆಡ್ತಾ ಕೂತಿದ್ದಾರೆ. ಪಾಪ ಭೂಮಿ ಯಾರಿದ್ರಿ ಇದು? ಡಿನೋಟಿಫಿಕೇಶನ್ ಆಗಿರೋದು ಯಾರ ಹೆಸರಿಗೆ? ನಿಂಗಯ್ಯ, ಜವರಯ್ಯ, ದಲಿತ. ಸಿದ್ದರಾಮಯ್ಯನವರೇ, ದಲಿತರು ಅಸ್ಪೃಶ್ಯ ಬಳಗಿ ಭಾಳ ಮಾತಾಡ್ತೀರ.
ಇಲ್ಲಿ ಯಾಕೆ ಒಬ್ಬ ದಲಿತರಿಗೆ ನೀವು ಅವಕಾಶ ಮಾಡ್ತಾ ಇಲ್ಲ? ಕೊಡಿ ವಾಪಸ್ ಅವನಿಗೇನೆ, ಅವನದಲ್ವೇ ಭೂಮಿ ಇದು, ಅವನ ಭೂಮಿನೇ ತಾನೇ ಡಿನೋಟಿಫೈ ಆಗಿರೋದು, ನಿಮ್ಮ ಭೂಮಿ ಅಲ್ಲ. ಆಮೇಲೆ ನಿಮ್ಮ ಬಾಮೈದ ಅವ್ರು ಯಾರೋ ತಗೊಂಡು ನಿಮ್ಮ ಮನೆಯವ್ರಿಗೆ ದಾನಪತ್ರ ಬರೆದು ಏನು 1 2 ಆಟಗಳು ಇವು. ಅಯ್ಯೋಯ್ಯೋ, ಯಾರು ಕಣ್ಮುಚ್ಕೊಂಡಿಲ್ಲ ಸ್ವಾಮಿ. ನನಗೆ ಅರ್ಥ ಆಗಲ್ಲಪ್ಪ. ಒಬ್ಬ ಸಿದ್ದರಾಮಯ್ಯ ಒಬ್ಬ ಸಮಾಜವಾದಿ, ನನಗೆ ಗೊತ್ತಿರೋ ಥರ. ನಾವೆಲ್ಲ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಲಾಯರ್ ಆದವರು, ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದವರು. ಆದರೆ ನೀವು ಈ ರೀತಿ ಇನ್ನೂ ನನಗೆ 62 ಕೋಟಿ ಬರಬೇಕು ಎಲ್ಲಿಗೆ? ಹಾಗಾದರೆ ಭಾಳ ಜನ ಭೂಮಿ ಕಳ್ಕೊಂಡವ್ರಿಗೆ ಇನ್ನೂ ಸಿಕ್ಕಿಲ್ಲ, ಕೋರ್ಟ್ ಅಲಿತಾವ್ರೆ. ಭಾಳ ಜನ ಭೂಮಿ ಕಳ್ಕೊಂಡವರು, ಅದೊಂದು ದೊಡ್ಡ ಸ್ಕ್ಯಾಂಡಲ್. ಅದೊಂದು 3,000 ಕೋಟಿ ಮುಗಿಸ್ಬಿಟ್ಟವ್ರೆ, ದೊಡ್ಡ ಸ್ಕ್ಯಾಂಡಲ್ ಅದು. ಕಾಮಗಾರಿ ದೊಡ್ಡ ಸ್ಕ್ಯಾಂಡ್ಲು. ಕಾಮಗಾರಿ ಆಮೇಲಿಂದ ಅಕ್ವಿಸಿಷನ್ನು, ಪರಿಹಾರ, ದುಡ್ಡು, ಈ ಸೈಟ್ಗಳೆಲ್ಲ ಹೋಗಿದ್ದು 10,000 ಕೋಟಿಗೂ ಮೀರಿತಾರೆ ಇಲ್ಲಿ ಕರ್ಮಕಾಂಡ. ಇದನ್ನು ನಮ್ಮ ಪೊಲೀಸ್ನವ್ರು ಮಾಡೋಕ್ಕಾಗುತ್ತಾ? ಎದುರುಗಡೆ ರೂಲಿಂಗ್ ಪಾರ್ಟಿ, CM, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, MLAಗಳು ಇಟ್ಕೊಂಡು ನೋ, ಇಟ್ ಕ್ಯಾನ್ ನಾಟ್ ಬಿ. ಆದ್ದರಿಂದ ದಯಮಾಡಿ ಸಿದ್ದರಾಮಯ್ಯನವ್ರಿಗೆ, ನಿಮಗೆ ನ್ಯಾಯದ ಬಗ್ಗೆ ಗೌರವ ಇದ್ವಿ, ನ್ಯಾಯವಾದಿಗಳು ನೀವು, ಪ್ಲೀಸ್ ರೆಫರ್ ದಿಸ್ ಕೇಸ್ ಟು ದ CBI. ಇಲ್ಲವ್ರು ಇನ್ಯಾರು ಕೈಲೂ ಮಾಡಲಿಕ್ಕೆ ಆಗಲ್ಲ ಇದು.